ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ 28/1/2026 SSLC ಗಣಿತದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಅದಕ್ಕಾಗಿ ಈ ಒಂದು ಕ್ವಶನ್ ಪೇಪರ್ನ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ನೋಡ್ಕೊಂಡೋಗಿ. ಯಾಕಂದರೆ ಈ ಪ್ರಶ್ನೆಗಳು ನಿಮಗೆ ಬಹಳಷ್ಟು ರಿಪೀಟ್ ಆಗ್ತಾ ಇದ್ದಾವೆ. ಅದಕ್ಕೆ ನಾವು ನಿಮಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಗಳು. ಅದೇ ತನ್ನಾಗಿರ್ತಕ್ಕಂಥ 40 ಅಂಕಗಳ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮ್ಯಾಥ್ಸ್ಗೆ ತುಂಬಾ ಇದ್ದಾವೆ. ಕೊನೆ ಕ್ಷಣದ ಅಂತಿಮ ತಯಾರಿಯ ಪ್ರಶ್ನೆಗಳು ಅಂತಲೂ ಕೂಡ ಒಂದು ಇದೆ. ಅದನ್ನು ನೋಡಿದರೆ ಸಾಕು, ಖಂಡಿತವಾಗಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಇದೇ ಥರದ ಮುಂದಿನ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತವೆ. ಪ್ರತಿದಿನ ಸಂಜೆ 6 ಗಂಟೆಗೆ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಇರ್ತದೆ, ರಾತ್ರಿ 7 ಗಂಟೆಗೆ ಮತ್ತು ನೈಟ್ 9 ಗಂಟೆಗೆ. ಈ 3 ಕ್ಲಾಸಲ್ಲಿ ಏನಾಗಿರ್ತದಪ್ಪ ಅಂದರೆ ನಾವು ಲೈವಲ್ಲಿ ಇರ್ತೀವಿ. ತಾವೆಲ್ಲರೂ ಕೂಡ ಇಂಟ್ರೆಸ್ಟೆಡ್ ಇದ್ದವರು ಬರ್ಬೋದು. ನಮ್ಮ ಚಾನಲ್ನ ವಿಸಿಟಲ್ಲಿ ಹೋಗಿ ಪೋಸ್ಟ್ ಇದೆ. ಪೋಸ್ಟಲ್ಲಿ ಟೈಮ್ ಟೇಬಲನ್ನು ಹಾಕಿದ್ದಾರೆ, ಅದನ್ನು ಕೂಡ ನೋಡಿ. ಎಲ್ಲರೂ ಕೂಡ ಲೈವ್ ಕ್ಲಾಸ್ಗೆ ಬಂದು ಅದರ ಅಟೆಂಡನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಕೇಳಿದ್ದಾರೆ, ಘನ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಅಂತ ಕೇಳಿದರು. ಘನ ಅಂದರೆ 3, ವರ್ಗ ಅಂದರೆ 2, ಅದು ಕೂಡ ಗೊತ್ತಿರಲಿ. ಘನ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಆಪ್ಷನ್ ಸಿ 3, ವರ್ಗ ಬಹುಪದೋಕ್ತಿ 2 ಇರ್ತದೆ. ಓಕೆನಾ. ಇನ್ನು ವರ್ಗಾಂತರ ಮಧ್ಯಬಿಂದು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ. ಲಾಸ್ಟ್ ಟೈಮ್ ನಿಮಗೆ ಎಫ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಬಟ್ ಇದು ವರ್ಗಾಂತರದ ಮಧ್ಯಬಿಂದು ಅಂತ ಇದೆ. ಇದು ಆರಾಮಾಗಿ ಏನು ಬರಿಬೋದು, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಭಾಗಿಸು 2 ಅಂತಕ್ಕಂಥದ್ದು. ಬಿ ಆಪ್ಷನ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ ಬಂದರೆ ಬರ್ಬೋದು. ಮುಂದೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಇದೆ ನೋಡಿ, ಇಲ್ಲಿಂದ 1 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬರ್ತದೆ. ನಿಮ್ಮ ಎಕ್ಸಾಮ್ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚಾರ್ಟ್ ಇದೆ. ಅದನ್ನು ಚೆನ್ನಾಗಿ ನೀವು ಕಾಪಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಪದೇ ಪದೇ ಬರೀರಿ, ರೂಢಿಸ್ಕೊಡ್ರಿ. ಕಾಪಿ ಅಂದರೆ ರೂಢಿಸ್ಕೊಡ್ರಿ. ಓಕೆನಾ. ಎಸ್. a1x + b1y + c1 = 0, a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಏನು ಅಂತ ಕೇಳಿದರು. ಪರಸ್ಪರ ಛೇದಿಸಿದರೆ ಅಂತ ಕೇಳಿದ್ದಾರೆ. a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಈಸ್ ದಿ ಆನ್ಸರ್. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13, 2ನೇ ಪದ 8 ಆದರೆ ಶ್ರೇಣಿಯ ಮೊದಲ ಪದವನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ನೋಡಿ, 2ನೇ ಪದ 8 ಇದೆ, 3ನೇ ಪದ 13 ಇದೆ. ಮೊದಲ ಪದವನ್ನು ಕಂಡುಹಿಡಬೇಕು. ಬಿಕಾಸ್ 5 ಡಿಫ್ರೆನ್ಸಿಯೇಷನ್ ಇದೆ. 8ರಲ್ಲಿ 5 ಡಿಫ್ರೆನ್ಸ್ ಮಾಡಿ ಅಂದರೆ 3 ಬರ್ತದೆ. 3 ಅಂತಕ್ಕಂಥದ್ದು ಉತ್ತರವನ್ನು ನೀವು ಬರಿಬೇಕು. ಒಂದು ಅಸಂಭವ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಕೇಳಿದರು. 0. ಬಟ್ ಖಚಿತ ಘಟನೆಯ ಸಂಭವನೀಯತೆ ಅಂತ ಬರ್ತದೆ. ಖಚಿತ ಘಟನೆಯ ಸಂಭವನೀಯತೆ 1. ಇದು ಕೂಡ ನಿಮಗೆ ಗೊತ್ತಿಲ್ಲ. 2ರಲ್ಲಿ 1 ಅಂತೂ ಸಂಭವನೀಯತೆ ಮೇಲೆ ಪ್ರತಿ ಸರಿ ಪ್ರಶ್ನೆಗಳು ಬರ್ತದೆ. ಎಸ್. ವ್ಯಾಲ್ಯೂಗಳ ಮೇಲೆ ಇರ್ತದ್ದು, ಟಿಗ್ನಾಮೆಟ್ರಿ ಮೇಲೆ ಇರ್ತಕ್ಕಂಥ ಪ್ರಶ್ನೆ. tan² θ = sec² θ + 1, sin θ = 1/sec θ. ಇದರಲ್ಲಿ ಕರೆಕ್ಟಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಇತ್ತು. ಈ ಡಿಯನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ cos θ² θ ಅಂತ ಇದೆ ನೋಡಿ, ಅದನ್ನು ನೀವೇನು ಮಾಡಬೇಕು, ರೈಟ್ ಒನ್ ಮಾಡಬೇಕಿತ್ತು. ಇನ್ನು 7ನೇ ಪ್ರಶ್ನೆ, ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿಗಳು. AB ಭಾಗಿಸು DE = BC ಭಾಗಿಸು FD ಆದರೆ ಸರಿಯಾದ ಸಂಬಂಧ ಏನು ಅಂತ ಕೇಳಿದರು. ಕೋನ B = ಕೋನ D ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು 64 cm³ ಘನಫಲವನ್ನು ಹೊಂದಿರುವ 2 ವರ್ಗಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿದೆ. ಆಯತ ಘನಾಕೃತಿಯ ಅತ್ಯಂತ ಉದ್ದದ ಅಂಚಿನ ಅಳತೆ ಎಷ್ಟಾಗಿರ್ತದೆ ಅಂತ ಕೇಳಿದರು. ಆಪ್ಷನ್ ಬಿ 8 ಸೆಂಟಿಮೀಟರ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಒಟ್ಟಾರೆ ನಿಮ್ಮ ಎಕ್ಸಾಮಲ್ಲಿ ಒಂದು ಸರಿ ಆದರೂ ಬಂದು ಹೋಗ್ತದೆ, ಥರ್ಡ್ ಪ್ರಿಪ್ರೇಟ್ರಿ ಅಥವಾ ಆ್ಯನ್ಯುವಲ್ಗೆ. ಬಟ್ ಅಂಕಗಣಿತದ ಮೂಲ ಪ್ರಮೇಯ ಮೇಲೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧಗಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯ ಆಗಿರ್ತದೆ ಅನ್ನೋದನ್ನು ಬಾಯ್ಪಟ್ಟು ಹಾಕಿ ಬಿಡಿ. ಎಸ್. a2x + bx + c = 0 ವರ್ಗ ಸಮೀಕರಣದ ಶೋಧಕದ ಬೆಲೆ 0 ಆದಾಗ ಮೂಲಗಳ ಸ್ವಭಾವ ಎಷ್ಟು ಅಂತ ಕೇಳಿದರು. ಶೋಧಕದ ಬೆಲೆ 0 ಇದೆ, 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ ಅನ್ನೋದನ್ನು ನೀವು ಸ್ವಭಾವವನ್ನು ವಿವೇಚನೆಯನ್ನು ಮಾಡಬೇಕು. ಇನ್ನು a x1 y1 ಅದ, b x2 ಅದ. ಈ ಬಿಂದುಗಳನ್ನು ಸೇರಿಸೋ ರೇಖಾಖಂಡವನ್ನು ಆಂತರಿಕವಾಗಿ 1:1 ವಿಭಾಗಿಸುವ p ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀಬೇಕು ಅಂತ ಕೇಳಿದರು. p xy x1 + x2 / 2 y1 + y2 / 2 ಅನ್ನೋದು ಅದರ ನಿರ್ದೇಶಾಂಕಗಳು ಆಗಿರ್ತದೆ. ಇನ್ನು ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಏನೂ ಶೂನ್ಯತೆಗಳಿಲ್ಲ. ಎಷ್ಟು ಶೂನ್ಯತೆಗಳಿದಾವೆ ನೋಡಿ, ಎಕ್ಸ್ ಅಕ್ಷದ ಮೇಲೆ ಇಲ್ಲಿ -1 ಕಾಣ್ಲಿಕ್ಕತ್ತದ, ಇಲ್ಲಿ 2 ಕಾಣ್ಲಿಕ್ಕತ್ತದ. ಇದೇ ಏನಾಗಿರ್ತಾವಪ್ಪ ಅಂದ್ರೆ ಶೂನ್ಯತೆಗಳು -1 ಮತ್ತು 2 ಅನ್ನೋದು ರೈಟ್ ಆನ್ಸರ್. ಇನ್ನು 5 ವರ್ಷದ ಹಿಂದೆ ನೂರಿಯ ವಯಸ್ಸು x, ಸೋನುವಿನ ವಯಸ್ಸು y.
3 ಪಟ್ಟು ಆಗಿತ್ತು. ಈ ಹೇಳಿಕೆಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೀರಿ ಅಂತ ಕೇಳಿದರು. ಸೊ ನೋಡಿ, ನೂರಿಯ ಈಗಿನ ವಯಸ್ಸು ಎಕ್ಸ್ ಆಗಿರಲಿ, ಸೋನುವಿನ ಈಗಿನ ವಯಸ್ಸು ವೈ ಆಗಿರಲಿ, 5 ವರ್ಷಗಳ ಹಿಂದೆ ಎಸ್ ಅವಾಗೇನಾಗ್ತದೆ, ಎಕ್ಸ್ ಮೈನಸ್ 5 ಈಜ್ಕೊಲ್ ಟು 3y ಮೈನಸ್ 5. ಅವಾಗ ಎಕ್ಸ್ ಮೈನಸ್ 5 ಈಜ್ಕೊಲ್ ಟು 3y ಮೈನಸ್ 5, ಎಕ್ಸ್ ಮೈನಸ್ 3y ಈಜ್ಕೊಲ್ ಟು ಮೈನಸ್ 15 ಪ್ಲಸ್ 5. ಅವಾಗ ಎಕ್ಸ್ ಮೈನಸ್ 3y ಪ್ಲಸ್ 10 ಈಜ್ಕೊಲ್ ಟು 0 ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಒಂದು ಸಮೀಕರಣವನ್ನು ರಚನೆ ಮಾಡಿ ಬರಿಬೇಕಿತ್ತು. ಇನ್ನು ಮೊದಲ ಪದ ಎ ಅದ, ಕೊನೆಯ ಪದ ಎಲ್ ಆಗಿರ್ತಕ್ಕಂಥ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದರು. n ಡಿವೈಡೆಡ್ ಬೈ 2 a ಪ್ಲಸ್ ಎಲ್ ಈಸ್ ದಿ ಆನ್ಸರ್. ಇನ್ನು ಬಾಹುಗಳ ಸಂಖ್ಯೆ ಸಮವಾಗಿರುವ 2 ಬಹುಭುಜಾಕೃತಿಗಳ ಸಮರೂಪತೆಗೆ ಇರುವ ನಿಬಂಧನೆಗಳನ್ನು ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಅನುರೂಪ ಕೋನಗಳು ಸಮ ಇರಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲೇ ಇರಬೇಕು. ಇನ್ನು ಒಂದು ಸಿಲಿಂಡರಿನ ಪಾದದ ವಿಸ್ತೀರ್ಣ 38.5 cm², ಎತ್ತರ 10 cm ಆದರೆ ಅದರ ಘನಫಲವನ್ನು ಕೇಳಿದರು. ಸೊ ಮೊದಲಿಗೆ ಸಿಲಿಂಡರ್ನ ಪಾದದ ವಿಸ್ತೀರ್ಣದ ಸೂತ್ರ πr² ಅದ. ಸೊ ಎಷ್ಟು ಕೊಟ್ಟರು, 38.5 cm² ಅದ. ಎತ್ತರ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಅದ. ಸಿಲಿಂಡರಿನ ಘನಫಲ ಕಂಡುಹಿಡಿಯುವ ಸೂತ್ರ πr²h. ಸೊ ಏನಿಲ್ಲ, ಸಿಂಪಲ್ಲಾಗಿ 38.5 10 ಗುಣಿಸ್ರಿ 385 ಆಗ್ತದೆ. ಸೊ 385 cm³ ಇಸ್ ದಿ ಆನ್ಸರ್. ಇನ್ನು 2 ಮಾರ್ಕರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 2 ಪ್ಲಸ್ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ. ಸೊ ಮೊದಲಿಗೆ 2 ಪ್ಲಸ್ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಆವಾಗ 2 ಪ್ಲಸ್ √5 ಈಸ್ ಈಕ್ವಲ್ ಟು a ಡಿವೈಡೆಡ್ ಬೈ b. ಇಲ್ಲಿ a ಮತ್ತು b ಸಹ ಅವಿಭಾಜ್ಯಗಳು, ಆದರೆ b ಈಸ್ ನಾಟ್ ಈಕ್ವಲ್ ಟು 0. √5 ಈಸ್ ಈಕ್ವಲ್ ಟು a ಡಿವೈಡೆಡ್ ಬೈ b ಮೈನಸ್ 2. √5 ಈಸ್ ಈಕ್ವಲ್ ಟು a ಮೈನಸ್ 2b ಡಿವೈಡೆಡ್ ಬೈ b. ಆವಾಗ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದ್ದು a ಮೈನಸ್ 2b ಡಿವೈಡೆಡ್ ಬೈ b ಒಂದು ಭಾಗಲಬ್ಧ ಸಂಖ್ಯೆ ಆಗದ. ಆದರೆ ಇದು ಅಸಾಧ್ಯ, ಇದು ನಮ್ಮ ಊಹೆಗೂ ವಿರುದ್ಧ ಅದ. ಅವಾಗ 2 ಪ್ಲಸ್ √5 ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದು ನಮ್ಮ ಊಹೆ ತಪ್ಪಾಗ್ತದೆ. ಆವಾಗ 2 ಪ್ಲಸ್ √5 ಅಭಾಗಲಬ್ಧ ಸಂಖ್ಯೆ ಅಂತ ಕೇಳ್ತಾರೆ. ಇದು ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. LBAದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಖಂಡಿತವಾಗಿ ನಿಮಗೆ 2 ಮಾರ್ಕ್ ಬಂದೇ ಬರ್ತದೆ. ಇನ್ನು ವರ್ಜಿಸೋ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಬಿಡಿಸೋದು ವೆರಿ ಡೆಡ್ ಈಸಿಯಾಗಿರ್ತಕ್ಕಂಥ ಕ್ವಶನ್. ಸೊ ಮೊದಲು ಬರ್ಕೊಡ್ರಿ. ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 10, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10 ಅದ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎಸ್ 10ರಲ್ಲಿ 6 ಕಳೆದಿದ್ದಾರೆ, 4 ಅದ. ಆಮೇಲೆ 2y y ಅದ, ಎಕ್ಸ್ 0 ಅದ. ಸೊ y ಬೆಲೆ 4 ಇಟ್ಟಿದ್ದಾರೆ. ಇದೇ y ಬೆಲೆನ ಸಮೀಕರಣ 2ರಲ್ಲಿ ಹಾಕಬೇಕು. ಆವಾಗ ಎಕ್ಸ್ ಬೆಲೆ ಬತ್ತು, ಎಕ್ಸ್ ಈಸ್ ಈಕ್ವಲ್ ಟು 2, y ಈಸ್ ಈಕ್ವಲ್ ಟು ಎಷ್ಟಾಯಿತು 4 ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಅಪವರ್ತನ ವಿಧಾನದಿಂದ 3x² ಮೈನಸ್ 6x ಪ್ಲಸ್ 3ಯ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ, 3x² ಮೈನಸ್ 6x ಪ್ಲಸ್ 3 ಈಸ್ ಈಕ್ವಲ್ ಟು 0. ಇದನ್ನು ಹೀಗೂ ಅಪವರ್ತನಗಳನ್ನು ಹೊಡ್ಕೊಳ್ಬೋದು. 3x² ಮೈನಸ್ 3x ಮೈನಸ್ 3x ಪ್ಲಸ್ 3 ಈಸ್ ಈಕ್ವಲ್ ಟು 0. ಆವಾಗ 3 ಇಂಟು x ಮೈನಸ್ 1 ಮೈನಸ್ 3x ಮೈನಸ್ 1 ಈಸ್ ಈಕ್ವಲ್ ಟು 0 ಆಗ್ತದೆ. ಅವಾಗ ಇಲ್ಲಿ x 0 ಏನಾಗ್ತದಪ್ಪ ಅಂದರೆ ವ್ಯಾಲ್ಯೂ ಬರ್ತದೆ, x ಅಂತಕ್ಕಂಥದ್ದು 1. ಅವಾಗ ಇಲ್ಲಿ ಮೂಲಗಳು x ಅನ್ನೋದು 1 ಮತ್ತು x ಅನ್ನೋದು 1 ಅನ್ನೋದನ್ನು ಮೂಲಗಳನ್ನು ನೀವು ತೋರಿಸಬೇಕಿತ್ತು. ಇನ್ನು x ಪ್ಲಸ್ 2 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು x³ ಮೈನಸ್ 4 ಈ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ವ್ಯಕ್ತಪಡಿಸ್ರಿ ಅಂತ ಕೇಳಿದರು. ಸಮೀಕರಣ ಬರ್ಕೊಡ್ರಿ. x ಪ್ಲಸ್ 2 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು x³ ಮೈನಸ್ 4 ಅದ. ಇದನ್ನು ಈ ಥರ ಹೀಗೂ ಬಿಡಿಸ್ಬೋದಲ್ಲ, x³ ಪ್ಲಸ್ x² ಪ್ಲಸ್ 3x2 x ಪ್ಲಸ್ 2 ಈಸ್ ಈಕ್ವಲ್ ಟು x³ ಮೈನಸ್ 4. ಆವಾಗ x³ ಪ್ಲಸ್ 2³ ಪ್ಲಸ್ 6x² ಪ್ಲಸ್ 12x ಈಸ್ ಈಕ್ವಲ್ ಟು 3x³ ಈಸ್ ಈಕ್ವಲ್ ಟು x³ ಮೈನಸ್ 4. ಅವಾಗ ಇದನ್ನು ಆದರ್ಶ ರೂಪಕ್ಕೆ ತಂದಾಗ x² ಪ್ಲಸ್ 2x ಪ್ಲಸ್ 2 ಈಸ್ ಈಕ್ವಲ್ ಟು 0 ಈಸ್ ದಿ ಆನ್ಸರ್ ಬರಬೇಕು. ಇನ್ನು 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಬೇಕು. ಪದಗಳ ಮೊತ್ತ ಅಂತಂದರೆ ಎಸ್ಎನ್ನೇ ಆಗಿರ್ತದೆ. ಸೊ ಶ್ರೇಣಿ ಏನಿದೆ ಅಂತ ಗೊತ್ತಿರಲಿ. 2, 6, 10, 14 ಅಂತ ಕೊಟ್ಟಿದ್ರು. ಓಕೆನಾ, ಇಲ್ಲಿ ಬರ್ಕೊಳ್ಳೋಣ. 6 ಇದೆ, 10 ಇದೆ, 14 ಇದೆ. ಸೊ 6 ಮೊದಲ ಪದ, 10ರಲ್ಲಿ 6 ಕಳೆದ್ರೆ 4 ವ್ಯತ್ಯಾಸ, 14 ಅನ್ನೋದು n ಆಗಿರ್ತದೆ. ಮೊತ್ತ ಅಂತಂದರೆ ಸೂತ್ರ SN ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 2a ಪ್ಲಸ್ n ಮೈನಸ್ 1 ಇಂಟು d. ಸೊ ಬೆಲೆಗಳನ್ನ ತುಂಬಿದಾಗ 880 ಅಂತ ಉತ್ತರ ಬಂದರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರ್ತದೆ ಅಂತ ಕೇಳಿದರು. ಏನು ಕೊಟ್ಟಿದ್ರು, 2, 7, 12 ಅಂತಕ್ಕಂಥದ್ದು ಇತ್ತು. 2, 7, 12. ಸೊ ನೋಡಿ, ಎಷ್ಟನೇ ಪದ ಅಂತಂದರೆ a ಪ್ಲಸ್ n ಮೈನಸ್ 1 ಇಂಟು ಡಿ ಸೂತ್ರವನ್ನು ಹಾಕಬೇಕು. ಇಲ್ಲಿ a 2 ಆಗ್ತದೆ,
5 ಸಾಮಾನ್ಯ ವ್ಯತ್ಯಾಸ ಆಗ್ತದೆ, ಎನ್ ಎಷ್ಟಾಗ್ತದೆ 47 ಆಗ್ತದೆ. ಅಂದರೆ ಕೊಟ್ಟಿದ್ದಾರೆ ಅವರು. ಆವಾಗ ಬೆಲೆಗಳನ್ನು ತುಂಬ್ರಿ. ಸೊ ಬೆಲೆಗಳನ್ನು ತುಂಬಿದಾಗ ಏನಾಗ್ತದಪ್ಪ ಅಂದ್ರೆ 10ನೇ ಪದ ಅಂತ ಬರಬೇಕು. ಸೊ 10ನೇ ಪದನೇ 47 ಆಗಿರ್ತದೆ ಅನ್ನೋದನ್ನು ನೀವು ತೋರಿಸ್ಬೇಕಿತ್ತು. ಇನ್ನು 2 ಆಯತಾಕಾರದ ಮೇಜುಗಳ ಉದ್ದ ಕ್ರಮವಾಗಿ 84 ಸೆಂಟಿಮೀಟರ್ ಮತ್ತು 126 ಸೆಂಟಿಮೀಟರ್ ಆಗಿದ್ದು ಅಗಲ 42 ಸೆಂಟಿಮೀಟರ್ಗೆ ಸಮ. ಎರಡೂ ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಮತ್ತು ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿರಿ ಅಂತ ಕೇಳಿದರೆ ಇದನ್ನು ಮಸಾದಲ್ಲಿ ಮಾಡ್ಬೋದು. 84ರ ಅವಿಭಾಜ್ಯ ಪೂರ್ತನಗಳು 2/2 ಗುಣಿಸು 3/7 ಬರಬೇಕು. 126 ಅವಿಭಾಜ್ಯ ಪೂರ್ತನಗಳಲ್ಲಿ 2/3/2 ಗುಣಿಸು 7 ಅನ್ನೋದನ್ನು ತೋರಿಸ್ಬೇಕಿತ್ತು. ಆವಾಗ ಮಸ ಕಂಡುಹಿಡಿಯೋಣ. ಸೊ 2/3/7 ಆದಾಗ 42 ಬರ್ತದೆ. ಈ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದ 42 ಸೆಂಟಿಮೀಟರ್. ಆವಾಗ ಮೊದಲು ಮೇಜಿಗೆ ಹಾಸಲು ಬೇಕಾಗುವ ಚೌಕಾಕಾರದ ಫಲಕಗಳ ಸಂಖ್ಯೆ 84/42 2 ಬರಬೇಕು. ಆವಾಗ ಎರಡನೇ ಮೇಜಿಗೆ ಹಾಸಲು ಬೇಕಾಗುವ ಚೌಕಾಕಾರದ ಫಲಕಗಳ ಸಂಖ್ಯೆ 126/42 ಅಂದರೆ 3 ಅನ್ನೋದು ಬರಬೇಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿ ಮೇಲೆ ಇರ್ತಕ್ಕಂಥ ಪ್ರಶ್ನೆ, sin A = 3/5 ಆದರೆ tan A ನ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಬರ್ಕೊಡ್ರಿ, ಇಟ್ಸ್ ಅ ವೆರಿ ಈಸಿ ಅದ. sin A = 3/5 ಅಂದರೆ ಅಭಿಮುಖ ಭಾಗಿಸು ವಿಕರ್ಣ ಅಂದರೆ BC ಭಾಗಿಸು AC. ಪೈಥಾಗೋರಸ್ ಪ್ರಮೇಯ ಏನು ಹೇಳ್ತದೆ, AC² = AB² + BC². ಇಲ್ಲಿ AC 5/2 ಅದ, AB ಕಂಡುಹಿಡಿಬೇಕಾಗದೆ, BC 3/2. ಅವಾಗ ಇಲ್ಲಿ ಏನಾಗಬೇಕು ಅಂದ್ರೆ 4 ಅಂತ ಬರಬೇಕು. ಇದನ್ನು tan A ದಲ್ಲಿ ಸೂಚಿಸಿದಾಗ 3/4 ಅನ್ನೋದನ್ನು ನೀವು ಉತ್ತರದಲ್ಲಿ ತೋರಿಸಬೇಕು. ಇನ್ನು 1, 6, 4, 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3, 1ರಲ್ಲಿ ವಿಭಾಗಿಸುವ ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ 1, 6 ಅನ್ನೋದು x1 y1 ಬರ್ತದೆ. ಓಕೆ, 4, 3 ಅನ್ನೋದು x2 y2 ಬರ್ತದೆ. m1 m2 ಅಂದರೆ 3, 1 p x yಗಳನ್ನು ಕಂಡುಹಿಡಬೇಕು. ಸೊ ವೆರಿ ಈಸಿ ಅದ. p x y = m1 x2 + m2 x1 / m1 + m2 m1 y2 + m2 y1 / m1 + m2 ಅಂತಕ್ಕಂಥ ಸೂತ್ರದಲ್ಲಿ ಹಾಕಿದಾಗ ಸೊ ಬೆಲೆ ಎಷ್ಟು ಬರಬೇಕು, 13/4, 15/4. ಇನ್ನು O ಕೇಂದ್ರವಾಗಿರುವ 2 ಏಕಕೇಂದ್ರೀಯ ವೃತ್ತಗಳನ್ನು ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚನೆ ಮಾಡಿದ್ದೀವಿ. ಚಿತ್ರದಲ್ಲಿ ತೋರಿಸಿರುವಂತೆ ಚಿಕ್ಕ ವೃತ್ತವನ್ನು P ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜಾವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ನೋಡಿ, ಚಿಕ್ಕ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್, ಚಿಕ್ಕ 3, ದೊಡ್ಡದು 5. ಲಂಬಕೋನ ತ್ರಿಭುಜ APOನಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಹಾಕೋಣ. ಆವಾಗ OA² = AP² + OP² ಬರ್ತದೆ. ಬೆಲೆಗಳನ್ನು ತುಂಬ್ರಿ. ಸೊ ಟೋಟಲ್ ಏನಾಗಬೇಕು ಅಂದರೆ 8 ಸೆಂಟಿಮೀಟರ್ ಅನ್ನೋದನ್ನು ಬರೀಬೇಕು. ಸೊ ಈ ಥರದ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ಇನ್ನು 3 ಮಾರ್ಕರ್ಗೆ ಬರ್ತೀನಿ. ಚಿತ್ರದಲ್ಲಿ AB ಸಮಾಂತರ PQ, AC ಸಮಾಂತರ PR, ABC ಕ್ರಮವಾಗಿ OP, OQ ಮತ್ತು OR ಮೇಲಿನ ಬಿಂದು ಆದರೆ BC ಸಮಾಂತರ QR ಅಂತ ತೋರಿಸಿ ಅಂತ ಕೊಟ್ಟಿದ್ರು. ಸೊ ಓಕೆನಾ. ಸೊ ಅದರ ಫಸ್ಟ್ ನೀವೇನು ಬರೀರಿ, ತ್ರಿಭುಜ OPQದಲ್ಲಿ AB ಸಮಾಂತರ PQ ಇದೆ. ಆವಾಗ OA ಭಾಗಿಸು AP = OB ಭಾಗಿಸು PQ. ಇದು ಥೇಲ್ಸ್ ಪ್ರಮೇಯ 1ರ ಪ್ರಕಾರ, ಅಂದರೆ ಥೇಲ್ಸನ ಪ್ರಮೇಯದ ಪ್ರಕಾರ. ಆವಾಗ ತ್ರಿಭುಜ OPRದಲ್ಲಿ AC ಸಮಾಂತರ PR ಅಂದ್ರೆ OC / CR = OA / AP. ಇದು 2 ಆಗಿರಲಿ. ಇದು ಕೂಡ ಥೇಲ್ಸನ ಪ್ರಮೇಯದ ಪ್ರಕಾರ. 1 ಮತ್ತು 2 ಎರಡನ್ನು ಸೇರಿಸಿದಾಗ ನಾವೇನು ಬರಿಬೋದು, OB / BQ = OC / CR. ಸೊ BC ಸಮಾಂತರ ಪ್ಯಾರಲಲ್ QR. ಇದು ಥೇಲ್ಸನ ಪ್ರಮೇಯದ ವಿಲೋಮ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನೂ ಒಂದು ಪ್ರಶ್ನೆ ಕೊಟ್ಟಿದ್ರು ಅವರು. ಏನಿದೆ ನೋಡಿ, ತ್ರಿಭುಜ ABCಯ ಬಾಹುಗಳಾದ AB ಮತ್ತು BCಗಳು ಮಧ್ಯರೇಖೆ ADಯ ಕ್ರಮವಾಗಿ ತ್ರಿಭುಜ PQRನ ಬಾಹುಗಳಾದ PQ ಮತ್ತು QR ಹಾಗೂ ಮಧ್ಯರೇಖೆ PMನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ABC ಸಮರೂಪ ತ್ರಿಭುಜ PQR ಅಂತಾನೆ ಸಾಧಿಸಿ ಅಂತ ಕೊಟ್ಟಿದ್ರು. ಸೊ ದತ್ತ ಬರ್ಕೊಡ್ರಿ. ತ್ರಿಭುಜ ABC ಮತ್ತು ತ್ರಿಭುಜ PQRಗಳಲ್ಲಿ AB ಭಾಗಿಸು PQ = BC ಭಾಗಿಸು QR = AD ಭಾಗಿಸು PM. ಏನು ಸಾಧನೆ ಮಾಡಬೇಕು, ತ್ರಿಭುಜ ABC ಸಮಾಂತರ ತ್ರಿಭುಜ PQR. ಆವಾಗ ಸಾಧನೆ ಮಾಡಿಕೊಡ್ರಿ. ಸೊ ಅದು ಕೂಡ ಏನಾಗ್ತದಪ್ಪ ಅಂದ್ರೆ ಬಾ ಸಮರೂಪತೆಯ ಈ ನಿರ್ಧಾರಕ ಗುಣಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಹಾಕಬೇಕು. ಸೊ ಹಾಕಿದ ನಂತರ ಉತ್ತರ ಕಂಪ್ಲೀಟ್ ಬರ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಹೋಗ್ತೀನಿ. ಒಂದು ಚೀಲದಲ್ಲಿ 20 ಕೆಂಪು ಚೆಂಡು ಮತ್ತು ಕೆಲವು ನೀಲಿ ಚೆಂಡು. ಚೀಲದಿಂದ ನೀಲಿ ಚೆಂಡು ತೆಗೆಯುವ ಸಂಭವನೀಯತೆಯನ್ನು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯ 1/4ರಷ್ಟಿದೆ.
ಚೀಲದಲ್ಲಿರುವ ನೀಲಿ ಚೆಂಡುಗಳ ಸಂಖ್ಯೆ ಮತ್ತು ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಬೇಕು. ಸೊ ಫಸ್ಟ್ ಬರ್ಕೊಡ್ರಿ, ಕೆಂಪು ಚೆಂಡುಗಳ ಸಂಖ್ಯೆ NR = 20, ನೀಲಿ ಚೆಂಡುಗಳ ಸಂಖ್ಯೆ NB = X. ಅವಾಗ ಒಟ್ಟು ಚೆಂಡುಗಳ ಸಂಖ್ಯೆ NS = 20 + X. ಅವಾಗ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಆಮೇಲೆ ನೀಲಿ ಚೆಂಡು ತೆಗೆಯುವ ಸಂಭವನೀಯತೆ ಅದನ್ನು ನೀವೇನು ಮಾಡ್ಬೋದು, ಈ ಥರ ಲೆಕ್ಕದಲ್ಲಿ ತೋರಿಸಿದರೆ ಅಂಕಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಎಸ್, ಒಂದು ಭಿನ್ನರಾಶಿಯಲ್ಲಿ ಛೇದ ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಭಿನ್ನರಾಶಿ ಮತ್ತು ವ್ಯುತ್ಕ್ರಮಗಳ ಮೊತ್ತ 29/10 ಆದರೆ ಆ ಭಿನ್ನರಾಶಿಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಭಿನ್ನರಾಶಿಯ ಅಂಶ ಫಸ್ಟ್ ಏನಾಗಿರಲಿ, ಎಕ್ಸ್ ಆಗಿರಲಿ, ಛೇದ 2x + 1. ಅವಾಗ ಭಿನ್ನರಾಶಿ ಅಂಶ ಭಾಗಿಸು ಛೇದ x ಭಾಗಿಸು 2x + 1. ಇದರ ವ್ಯುತ್ಕ್ರಮವನ್ನು ಮಾಡಿಕೊಡ್ರಿ 2x + 1 / x. ಅವಾಗ ನಮಗೆ ಏನಾಗ್ತದಪ್ಪ ಅಂದ್ರೆ ಈ ಥರ ಲೆಕ್ಕವನ್ನು ನೀವು ಬಿಡಿಸಿ ಏನು ಮಾಡ್ಬೋದು, 0 ಅನ್ನೋದನ್ನು ತೋರಿಸ್ಬೋದು. ಆಮೇಲೆ ಮತ್ತೆ ಅದನ್ನು ಲೆಕ್ಕವನ್ನು ಆದಾಗ ಸೊ ಟೋಟಲ್ ಇದ್ರೂ 2/5 ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ತೋರಿಸ್ಬೇಕು. ಸ್ವಲ್ಪ ಟಫ್ ಅನ್ನಿಸ್ತದೆ, ಬಟ್ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ ಅಂದರೆ ಬಿಡಿಸಲೇಬೇಕು. ಎಸ್, ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆ ಮಡಕೆಗಳನ್ನು ತಯಾರಿಸ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಕೆಯ ಉತ್ಪಾದನಾ ವೆಚ್ಚ ಆ ದಿನ ತಯಾರಿಸಿದ ಮಡಕೆಯ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ₹90 ಆದರೆ ಆ ದಿನ ತಯಾರಿಸಿದ ಮಡಕೆಗಳ ಸಂಖ್ಯೆಯನ್ನು ಮತ್ತು ಪ್ರತಿ ಮಡಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು. ಸೊ ಸಿಂಪಲ್ ಆಗಿ ಬಿಡಿಸೋಣ. ಆ ದಿನ ತಯಾರಿಸಿದ ಮಡಕೆಗಳ ಸಂಖ್ಯೆ x ಆಗಿರಲಿ, ಅವಾಗ ಮಡಕೆಯ ಉತ್ಪಾದನಾ ವೆಚ್ಚ 2x + 3, ಒಟ್ಟು ಉತ್ಪಾದನಾ ವೆಚ್ಚ 30. ಸೊ ಲೆಕ್ಕದ ಪ್ರಕಾರ ಸಮೀಕರಣವನ್ನು ತೊಗೊಳ್ರಿ. ಸೊ ಸಮೀಕರಣವನ್ನು ತೊಗೊಂಡಾಗ x 2x + 3 = 90 ಆಗ್ತದೆ. ಸೊ ಇದನ್ನೇ ಬಿಡಿಸಿ. ಸೊ ಟೋಟಲಿ ಎಷ್ಟು ಬರಬೇಕಪ್ಪ ಅಂದ್ರೆ ₹15 ಅಂತ ಬರ್ತಕ್ಕಂಥ ಉತ್ತರದ ಲೆಕ್ಕ ಇತ್ತು. ಪ್ರಾಕ್ಟೀಸ್ ಆಗಲಿ. ಇನ್ನು ಚಿತ್ರದಲ್ಲಿ O ಕೇಂದ್ರವಿರುವ ತ್ರಿಜ್ಯದ ವೃತ್ತ 21 ಸೆಂಟಿಮೀಟರ್, ABP ಕಂಸದ ಉದ್ದ 22 ಸೆಂಟಿಮೀಟರ್ ಆದರೆ APB ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಸೊ ಚಿತ್ರ ಇದೆ. ಸೊ ಚಿತ್ರದಲ್ಲಿ ಕೊಟ್ಟಿದ್ದಾರೆ ತ್ರಿಜ್ಯ ಆರದ 21, ಕಂಸದ ಉದ್ದ 22, ಟೀಟಾ ಕಂಡುಹಿಡಬೇಕು. ಸೊ ಟೀಟಾದ ಉದ್ದ = ಟೀಟಾ / 360 × 2πr ಆಗ್ತದೆ. ಅವಾಗ ಟೀಟಾ 60 ಡಿಗ್ರಿ ಬರ್ತದೆ. ಆಮೇಲೆ APB ಕಂಸದಿಂದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹಾಕ್ರಿ. ಟೀಟಾ / 360 × πr² 231 cm² ಬರ್ತದೆ. ಓಕೆನಾ. ಸೊ ಈ ಥರ ತ್ರಿಭುಜದ ವಿಸ್ತೀರ್ಣವನ್ನು ಹಾಕಿ ಲಾಸ್ಟ್ ವೃತ್ತಖಂಡದ ವಿಸ್ತೀರ್ಣವನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ನಿಮಗೆ ಬಹುಲಕಗಳನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ವರ್ಗಾಂತರ ಮತ್ತು ಆವೃತ್ತಿ ಇದೆ. ಸೊ ಅದ್ರ ಫಸ್ಟಿಗೆ ಬಹುಲಕವನ್ನು ನೋಡೋಣ. ಸೊ ಫಸ್ಟ್ ಬರ್ಕೊಡ್ರಿ ವರ್ಗಾಂತರ ಮತ್ತು ಆವೃತ್ತಿ, ಅದನ್ನು ಮೇಲ್ಮಿತಿ ಕೆಳಮಿತಿಗಳನ್ನ ಗುರುತಿಸ್ರಿ. ಆವಾಗ ಸೂತ್ರ ಇದೆ. ಸೊ ಸೂತ್ರದಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಬೆಲೆಗಳನ್ನು ಹಾಕಿದಾಗ ಬಹುಲಕ 34.7 ಬರ್ತದೆ. ಇನ್ನು ಮಧ್ಯಾಂಕ ಇತ್ತು. ಸೊ ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥದ್ದು ಕೂಡ ಸೂತ್ರ ಇತ್ತು. ಸೊ ಟೋಟಲಿ ಇಲ್ಲಿ ಏನೇನಿದೆ, ಸಂಚಿತ ಆವೃತ್ತಿಯನ್ನು ಬಿಡಿಸ್ಬೇಕು. ಆಮೇಲೆ ಸೂತ್ರವನ್ನು ಹಾಕಿದಾಗ ಮಧ್ಯಾಂಕ 28 ಅಂತ ಬರ್ತದೆ. ಇನ್ನು ಕೇನ ಬೆಲೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ P(x) = 2x² - 8x + k + 1 ಇದೆ. ಇಲ್ಲಿ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ 7ರಷ್ಟು ಇದ್ದಾಗ ಕೇನ ಬೆಲೆಯನ್ನು ಕೇಳಿದರು. ಸೊ ಬರ್ಕೊಡ್ರಿ P(x) = 2x² - 8x + k + 1 ಅದ. ಸೊ ಅವಾಗ ax² + bx + c = 0ಕ್ಕೆ ಏನು ಮಾಡಬೇಕು, ಅವುಗಳನ್ನು ಬೆಲೆಗಳನ್ನು ಆದೇಶಿಸಬೇಕು. ಆವಾಗ a ಅನ್ನೋದು 1/2 ಬರ್ತದೆ. ಆವಾಗ k ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರೆ ಲಾಸ್ಟ್ 5/2 ಅಂತಕ್ಕದ್ದನ್ನು ನೀವು ಕೊಡಬೇಕು. ಇನ್ನು ಈ ಸರಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಮೇಯನೇ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬಾನೇ ಇರ್ತದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಈ ಥರ ವೃತ್ತ ತೆಗಿರಿ, ದತ್ತ ಬರ್ಕೊಡ್ರಿ, ಸಾಧನೀಯ ಇದೆ. ಓಕೆನಾ. ರಚನೆ ಸಾಧನೆಯನ್ನು ಆದರೆ ಈ ಲೆಕ್ಕ ಕಂಪ್ಲೀಟ್ ಆಗ್ತದೆ. ಇಷ್ಟು ಇಲ್ಲಿ ತಂದಿದ್ದೀನಿ. ಸೊ ನೆಕ್ಸ್ಟ್ ಪ್ರಶ್ನೆಗಳನ್ನ ಇನ್ನಷ್ಟು ವಿಡಿಯೋದೊಂದಿಗೆ ತರ್ತೀನಿ. ಬಾಯ್.